ಹೇ ಗಾಯ್ಸ್, ಇವತ್ತು ನಾವು ಮಾತಾಡೋಣ T20 ವರ್ಲ್ಡ್ ಕಪ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಮಧ್ಯೆ ನಡೆದಿರೋ ಮ್ಯಾಚ್ನಲ್ಲಿ ಆಗಿರುವ ರಿಕಾರ್ಡ್ಸ್ ಮತ್ತು ಸ್ಟ್ಯಾಟ್ಸ್. ಮೊದಲನೇದಾಗಿ ಹೆಡ್ ಟು ಹೆಡ್ ಮ್ಯಾಚಸ್ ನೋಡಿದ್ರೆ ಟೋಟಲ್ 8 ಮ್ಯಾಚಸ್ ನಡೆದಿದೆ T20 ವರ್ಲ್ಡ್ ಕಪ್ನಲ್ಲಿ. ಅದರಲ್ಲಿ 7 ನಮ್ಮ ಇಂಡಿಯಾದವ್ರಿಗಿದ್ರೆ ಓನ್ಲಿ 1 ಮಾತ್ರ ಪಾಕಿಸ್ತಾನವ್ರು ಗೆದ್ದಿದ್ದಾರೆ. ಆ ಒಂದರ ಬಗ್ಗೆ ನಾನು ಮಾತಾಡೋಕೆ ಅನ್ಕೊತಾ ಇಲ್ಲ, ಅದು ಮಾತ್ರ ಕೆಟ್ಟ ಕನಸು ಅಂದ್ಕೊಂಡು ಮರ್ತೋಗ್ಬಿಡೋಣ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ರನ್ಸ್ ಅಂದರೆ ಇನ್ನು ಯಾರು ಹೊಡಿತಾರೆ ಹೇಳ್ರಿ, ಅದು ನಮ್ಮ ಕಿಂಗ್ ಕೊಹ್ಲಿನೇ. ನೆಕ್ಸ್ಟ್ ಬಂದುಬಿಟ್ಟು ಹೈಯೆಸ್ಟ್ ಸ್ಕೋರ್, ಒಂದೇ ಮ್ಯಾಚಿನಲ್ಲಿ ಹೈಯೆಸ್ಟ್ ಸ್ಕೋರ್ ವಿರಾಟ್ ಕೊಹ್ಲಿ ಅವರು 87 ರನ್ ಹೊಡೆದು ಟಾಪ್ನಲ್ಲಿದ್ದಾರೆ. ಇದು 2022ನಲ್ಲಿ ನಡೆದಿರುವ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆಸ್ಟ್ರೇಲಿಯಾನಲ್ಲಿ ಮೆಲ್ಬೋರ್ನ್ ಗ್ರೌಂಡ್ನಲ್ಲಿ ನಡೆದಿದೆ. ಈ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಭರ್ಜರಿ ಬಡಿತ ಅಂತ ಹೇಳ್ಬೋದು. ಹ್ಯಾರಿಸ್ ರಫಿಗೆ ಹೊಡೆದಿರೋ 2 ಸಿಕ್ಸ್ನಂತೂ ಜೀವನದಲ್ಲಿ ಮರೆಯೋಕೆ ಆಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರೈಕ್ ರೇಟ್, ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಬಂದುಬಿಟ್ಟು ಸೂರ್ಯಕುಮಾರ್ ಯಾದವ್ನವರು 145 ಸ್ಟ್ರೈಕ್ ರೇಟಿಂದ ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚಸ್, ಇದನ್ನು ನಮ್ಮ ಕಿಂಗ್ ಕೊಹ್ಲಿ ಅವರು 3 ಸಾರಿ ತಗೊಂಡು ಟಾಪ್ನಲ್ಲಿದ್ದಾರೆ. 2012, 2016 ಮತ್ತು 2022ರಲ್ಲಿ ಕಲಿತು 3 ಸಾರಿ ತಗೊಂಡಿದ್ದಾರೆ. ಇವರು ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ನಾಟ್ಔಟ್ಸ್, ಇದೂ ವಿರಾಟ್ ಕೊಹ್ಲಿನವರೇ 4 ಸಾರಿ ನಾಟ್ಔಟ್ ಆಗಿದ್ದು ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಸಿಕ್ಸರ್ಸ್, 9 ಸಿಕ್ಸ್ ಹೊಡೆದು ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ನವರು ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಫೋರ್ಸ್ನಲ್ಲಿ 28 ಫೋರ್ಸ್ ಹೊಡೆದು ವಿರಾಟ್ ಕೊಹ್ಲಿನವರು ಟಾಪ್ನಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಪಾಕಿಸ್ತಾನ್ ಮ್ಯಾಚ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ಬೋದು. ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅಂದರೆ ವಿರಾಟ್ ಕೊಹ್ಲಿನವರು ಯಾವಾಗಲೂ ಭರ್ಜರಿ ಆಟ ತೋರಿಸ್ತಾರೆ ಅಂತ ಮತ್ತೆ ಪ್ರೂವ್ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಮ್ಯಾಚಸ್ ಪ್ಲೇಡ್, ಇದು ಬಂದುಬಿಟ್ಟು ರೋಹಿತ್ ಶರ್ಮನವರು 8 ಮ್ಯಾಚಸ್ ಆಡಿ ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೈಯೆಸ್ಟ್ ಟೀಮ್ ಟೋಟಲ್, ಇದನ್ನು ನಮ್ಮ ಇಂಡಿಯಾದವರೇ 160 ಹೊಡೆದಿದ್ದಾರೆ. ಇದು 2022 T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾನಲ್ಲಿ ನಡೆದಾಗ ಮೆಲ್ಬೋರ್ನ್ ಗ್ರೌಂಡಲ್ಲಿ ವಿರಾಟ್ ಕೊಹ್ಲಿ ಅವರ ಅದ್ಭುತ ಬ್ಯಾಟಿಂಗ್ನಿಂದ ಹೊಡೆದಿದ್ದು. ಈಗ ಬೌಲಿಂಗ್ ರಿಕಾರ್ಡ್ಸ್ ನೋಡೋಣ. ಮೋಸ್ಟ್ ವಿಕೆಟ್ಸ್ 11 ವಿಕೆಟ್ ತೆಗೆದು ಹಾರ್ದಿಕ್ ಪಾಂಡ್ಯನವರು ಟಾಪ್ನಲ್ಲಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಇನ್ ಎ ಮ್ಯಾಚ್, ಇದು ಬಂದುಬಿಟ್ಟು ಪಾಕಿಸ್ತಾನ ಪ್ಲೇಯರ್ ಮೊಹಮ್ಮದ್ ಆಸಿಫ್ನವರು 18 ರನ್ ಕೊಟ್ಟು 4 ವಿಕೆಟ್ ತೆಗೆದಿದ್ದಾರೆ 2007 ಲೀಗ್ ಮ್ಯಾಚಸ್ನಲ್ಲಿ ಇದು. ನೆಕ್ಸ್ಟ್ ಬಂದುಬಿಟ್ಟು ಬೆಸ್ಟ್ ಎಕಾನಮಿ, ಇದು ಬಂದುಬಿಟ್ಟು ನಮ್ಮ ಬೂಮ್ರಾ ಅವರು 4.18ಇಂದ ಟಾಪ್ನಲ್ಲಿದ್ದಾರೆ. ಬೌಲಿಂಗ್ ರಿಕಾರ್ಡ್ಸ್ ಅಂತೇಳಿ ಬೂಮ್ರಾ ಇಲ್ಲಾಂದ್ರೆ ಅದು ಹೆಂಗಾಗ್ತದೆ ಹೇಳ್ರಿ. ಇನ್ನು ಫೀಲ್ಡಿಂಗ್ ರಿಕಾರ್ಡ್ಸ್ ನೋಡಿದ್ರೆ 4 ಕ್ಯಾಚ್ ಹಿಡಿದು ವಿರಾಟ್ ಕೊಹ್ಲಿ ಮತ್ತು ಸುರೇಶ್ ರೈನಾ ಅವರು ಇಬ್ಬರು ಟಾಪ್ನಲ್ಲಿದ್ದಾರೆ. ಆದರೆ ಸುರೇಶ್ ರೈನಾ ಅವರು ವಿರಾಟ್ ಕೊಹ್ಲಿಯಿಂದ ಕಡಿಮೆ ಮ್ಯಾಚ್ ಆಡಿ ಮತ್ತು 2014ನಲ್ಲಿ ನಡೆದಿರುವ ಮ್ಯಾಚ್ನಲ್ಲಿ ಒಂದೇ ಮ್ಯಾಚ್ನಲ್ಲಿ 3 ಕ್ಯಾಚ್ ಹಿಡಿದಾರೆ. ಇದು ಸುರೇಶ್ ರೈನಾ ಸ್ಪೆಷಲ್ ಅಂತ ಹೇಳ್ಬೋದು. ಓಕೆ ಗಾಯ್ಸ್, ಇದು ನನಗೆ ಗೊತ್ತಿರುವ ಮತ್ತು ತಿಳ್ಕೊಂಡಿರೋ ರಿಕಾರ್ಡ್ಸ್. ನಾನೇನಾದರೂ ಮರ್ತೋಗಿದ್ದರೆ ಕಾಮೆಂಟ್ಸ್ ರೂಪಾಂತರ ನನಗೆ ತಿಳಿಸಿರಿ. ಹಾಗೆ 15ನೇ ತಾರೀಕು ನಡೀತಿರುವ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನಲ್ಲಿ ಈಗೆಲ್ಲ ಹೇಳಿದ ರಿಕಾರ್ಡ್ಸ್ನಲ್ಲಿ ಯಾವುವು ಬ್ರೇಕ್ ಆಗ್ತಾವಂತ ನೀವು ಅನ್ಕೊತಾ ಇದ್ದೀರೋ ಅದು ಕಾಮೆಂಟ್ ಮಾಡಿರಿ. ನನಗಂತೂ ಹೈಯೆಸ್ಟ್ ಟೋಟಲ್ 160 ಇದೆಯಲ್ಲ, ಅದನ್ನಂತೂ ಈ ಸಾರಿ ನಮ್ಮ ಟೀಮ್ನವರು ಬ್ರೇಕ್ ಮಾಡಿ ಜಾಸ್ತಿ ರನ್ ಹೊಡಿತಾರಂತ ನಾನು ಅನ್ಕೊತಾ ಇದ್ದೀನಿ. ಈಗ ಆಗೋ ಮ್ಯಾಚಿನಲ್ಲಿ ಯಾವ ರಿಕಾರ್ಡ್ಸ್ ಬ್ರೇಕ್ ಆಗ್ತಾವಂತ ನಿಮ್ಗೆ ಅನಿಸ್ತಾ ಇದೆ ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.